ಭಯೋತ್ಪಾದಕ ದಾಳಿ ಮತ್ತು ಇದನ್ನ ನಾವು ಖಂಡಿಸ್ತೇವೆ. ದೇಶದ ಪ್ರಮುಖ ನಗರಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಈಗ ನಡೆದಿರೋ ಘಟನೆ ಬೇಹುಗಾರಿಕೆ ವೈಫಲ್ಯ ಅಲ್ಲ. ನಮ್ಮ ಪೊಲೀಸರು ಈಗಾಗಲೇ ತನಿಖೆ ಆರಂಭಿಸಿದ್ದಾರೆ. ದುಷ್ಕರ್ಮಿಗಳ ಬಗ್ಗೆ ನಮಗೆ ಖಚಿತವಾದ ಮಾಹಿತಿ ಇದೆ. ಆದಷ್ಟು ಬೇಗ ಅವರನ್ನ ಬಂಧಿಸ್ತೇವೆ. ಭಾರತ ತನ್ನ ಭದ್ರತೆ ವಿಷಯದಲ್ಲಿ ಯಾವತ್ತೂ ರಾಜಿ ಮಾಡಿಕೊಳ್ಳೋದಿಲ್ಲ. ಸತ್ತವರಿಗೆ ಮತ್ತು ಗಾಯಗೊಂಡವರಿಗೆ ಸೂಕ್ತ ಪರಿಹಾರ ಕೊಡ್ತೇವೆ. ಶಾಂತಿ ಸಂಯಮ ಕಾಪಾಡುವಂತೆ ನಾನು ದೇಶದ ಜನರಲ್ಲಿ ಮನವಿ ಮಾಡಿಕೊಳ್ತೇನೆ. ಇವೇ ಮಾತುಗಳನ್ನಲ್ವಾ ಪ್ರತಿ ಭಯೋತ್ಪಾದಕ ದಾಳಿ ನಡೆದಾಗಲೂ ನಮ್ಮ ರಾಜಕಾರಣಿಗಳು ಹೇಳೋದು. ಇನ್ನೆಷ್ಟು ದಿನ ಅಂತ ಇದನ್ನ ಕೇಳಿಸ್ಕೊಂಡಿರೋಣ. ಎರಡು 2008 ನವೆಂಬರ್ 26 ಟೆರರಿಸ್ಟ್ ಅಟ್ಯಾಕ್ನಿಂದ ಭಾರತ ಪಾಠ ಕಲಿತಿದ್ರೆ ಇವತ್ತು ಈ ಘಟನೆ ಆಗ್ತಿರ್ಲಿಲ್ಲ ಅಂತ ನೆನ್ನೆ ಯಾರೋ ಟಿವಿಲಿ ಹೇಳ್ತಿದ್ರು. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಆ ದಾಳಿಯಿಂದ ಪಾಠ ಕಲಿತಿದ್ದಕ್ಕೆ ನಮ್ಮ ಕರಾವಳಿ ತೀರಗಳು ತಕ್ಕ ಮಟ್ಟಿಗೆ ಬಂದೋಬಸ್ತಾಗಿವೆ. ದೊಡ್ಡ ದೊಡ್ಡ ಊರುಗಳಿಗೆ NSG ತರದ ಟ್ರೂಪ್ ಕೊಡಲಾಗಿದೆ. ಆ ಊರುಗಳ ಇಂಪಾರ್ಟೆಂಟ್ ಜಾಗಗಳಲ್ಲಿ ಸೆಕ್ಯೂರಿಟಿ ಹೆಚ್ಚಿಸಲಾಗಿದೆ. ಆದ್ರೆ ಅದ್ಯಾವುದರಿಂದಾನೂ ಈ ಬಾಂಬ್ ಬ್ಲಾಸ್ಟ್ಗಳನ್ನ ತಡೆಯೋದಕ್ಕಾಗ್ತಿರ್ಲಿಲ್ಲ. ಇಲ್ಲಿ ಉಪಯೋಗಕ್ಕೆ ಬರಬೇಕಾದದ್ದು 1993ರಲ್ಲೇ ಕಲಿತ ಪಾಠ. ಹೆಂಗೆ ನಮ್ಮವರೇ ಸೇರ್ಕೊಂಡು ಬಾಂಬ್ಗಳನ್ನ ಮಾಡಿ ಕಾರಿಗೆ ತುಂಬಿ ಸದ್ದಿಲ್ಲದೆ ಜನಸಂದಣಿಯ ಜಾಗಗಳಲ್ಲಿ ನಿಲ್ಲಿಸಿ ಹೋಗ್ಬಿಡ್ತಾರೆ ಅನ್ನೋ ವಿಷಯ 17 ವರ್ಷಗಳ ಹಿಂದೆನೆ ಗೊತ್ತಾಗಿತ್ತು. ಆದ್ರೆ ನಮ್ಮವರು ಹೊಸ ಪಾಠ ಕಲಿಯೋ ಭರದಲ್ಲಿ ಕಲಿತ ಪಾಠಗಳನ್ನೆಲ್ಲ ಮರೆತು ಬಿಟ್ರೇನೋ? ಅಫ್ಕೋರ್ಸ್ ಈ ವಿಷಯದಲ್ಲಿ ತುಂಬಾ ಬಾಲಿಶವಾಗಿ ಮಾತಾಡೋದು ಕೂಡ ಕಷ್ಟನೇ. 1.25 ಕೋಟಿ ಜನಸಂಖ್ಯೆ ಇರೋ ಮಹಾನಗರ ಇದು. ಇಲ್ಲಿ ಪ್ರತಿದಿನ ದಶದಿಕ್ಕುಗಳಿಂದಲೂ ಲಕ್ಷಾಂತರ ಜನ ಬರ್ತಾರೆ. ಬಂದಷ್ಟೇ ಸಂಖ್ಯೆಯಲ್ಲಿ ಹೊರಗೆ ಹೋಗ್ತಾರೆ. ಅವರ ಪೈಕಿ ಯಾವನು ಬಾಂಬ್ ತರ್ತಾನೆ, ಯಾವನು ಬಂದೂಕು ತರ್ತಾನೆ ಅಂತ ಹುಡುಕೋದು ಕಷ್ಟ. ಬಟ್ ದೇಶದಲ್ಲಿಲ್ಲದಂಥ ಪೊಲೀಸ್ ವ್ಯವಸ್ಥೆ ಮುಂಬೈಗಿದೆ. ಬೇಹುಗಾರಿಕೆ ವಿಷಯಕ್ಕೆ ಬಂದರೂ ಅವರದು ಎತ್ತಿದ ಕೈ. ಅಂಥದ್ರಲ್ಲಿ ಒಂದು ಪಕ್ಕಾ ಇಂಟೆಲಿಜೆನ್ಸ್ ವ್ಯವಸ್ಥೆಗೆ ಇಂಥ ವಿಷಯಗಳು ಗೊತ್ತಾಗಬೇಕು. ಅಮೆರಿಕದವರಿಗೆ ಗೊತ್ತಾಗ್ತವೆ ನೋಡಿ, ಹಂಗೆ ಇಲ್ಲಿ ಕೂಡ ಒಂದು ಸಮಸ್ಯೆ ಇದೆ. ಮೊದಲಾದ್ರೆ ಭಯೋತ್ಪಾದಕ ಕೆಲಸಕ್ಕೆ ತುಂಬಾ ದೊಡ್ಡ ಮಟ್ಟದ ತಯಾರಿ ಬೇಕಾಗ್ತಿತ್ತು. ಅಲ್ಲೆಲ್ಲೋ ಪಾಕಿಸ್ತಾನದಲ್ಲಿ ಕುಂತವನು ಅಲ್ಲಿಂದ ಜನರನ್ನ ಕಳಿಸಿ ಅವರಿಗೆ ಇಲ್ಲಿ ಬಾಂಬು, ಬಂದೂಕು, ಕಾರು, ದುಡ್ಡು, ಹುಡುಗರನ್ನ ಹೊಂದಿಸ್ಕೊಟ್ಟು ಒಂದು ಕೆಲಸ ಮಾಡಿಸ್ತಿದ್ದ. ಒಂದು ಷಡ್ಯಂತ್ರದಲ್ಲಿ ಜಾಸ್ತಿ ಜನ ಭಾಗವಹಿಸಿದಷ್ಟು ಅದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗೋ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗ್ತವೆ. ಆದರೆ ಈಗ ಹಂಗಲ್ಲ. ಎಲ್ಲೋ ರಿಮೋಟ್ ಜಾಗಗಳಲ್ಲಿ ಕುಂತವನು ಇಂಟರ್ನೆಟ್ ಮೂಲಕನೇ ಧರ್ಮಾಂಧತೆ ಬೆಳೆಸ್ಕೊಂಡು ಬಿಡ್ತಾನೆ. ಅವನಿಗೆ ಬಾಂಬ್ ತಯಾರಿಸೋ ತರಬೇತಿ ಕೂಡ ಆ ಹಾಳ ಇಂಟರ್ನೆಟ್ಟೇ ಕೊಡುತ್ತೆ. ಮೊದಲಾದ್ರೆ RDX, ಅದಕ್ಕೊಂದು ಡಿಟೋನೇಟ್ರು, ಒಂದು ಟೈಮರು ಅಂತ 100 ತಲೆನೋವುಗಳಿದ್ವು. ಈಗ ಅಮೋನಿಯಂ ನೈಟ್ರೇಟ್ನಲ್ಲೇ ಬಾಂಬ್ ತಯಾರಿಸೋದನ್ನ ಕಲ್ತುಕೊಂಡಿದ್ದಾರೆ. ಯಾರೋ 5-6 ಹುಡುಗರು ಸೇರ್ಕೊಂಡು ತಾವೇ ತಮ್ಮದೇ ದುಡ್ಡಿನಲ್ಲಿ ಬಾಂಬ್ ತಯಾರಿಸಿ ಸಿಡಿಸ್ ಹೋಗ್ಬಿಡ್ತಾರೆ. ನಾಳೆ ದಿನ ಅವರು ಸಿಕ್ಕಿ ಬೀಳಬಹುದು, ಆ ಮಾತು ಬೇರೆ. ಆದರೆ ಆ ಷಡ್ಯಂತ್ರದ ವಾಸನೆ ಪೊಲೀಸರಿಗೆ ಸಿಗೋ ಚಾನ್ಸ್ ಕಡಿಮೆ. ಬೆಂಗಳೂರು ಸರಣಿ ಬಾಂಬ್ ಬ್ಲಾಸ್ಟ್ನಲ್ಲಿ ಆದದ್ದು ಕೂಡ ಅದೇ. ಚಿನ್ನಸ್ವಾಮಿ ಕ್ರೀಡಾಂಗಣ ಬಾಂಬ್ ಬ್ಲಾಸ್ಟ್ ಕೂಡ ಅಂಥದ್ದೇ ಕೆಲಸ ಅನ್ನೋದು ಇವತ್ತಲ್ಲ ನಾಳೆ ಗೊತ್ತಾಗತ್ತೆ. ಆದರೆ ಬಾಂಬ್ ಸಿಡಿದ ತಕ್ಷಣ ಲಷ್ಕರ್ ಎ ತಯ್ಯಬಾ ಕೆಲಸ ಅಂತ ಬ್ರೇಕಿಂಗ್ ನ್ಯೂಸ್ ಕೊಡೋದು ನಮ್ಮವರ ಹಳೆ ಚಾಳಿ.
ಅದಕ್ಕೊಂದು ಕ್ವಶನ್ ಮಾರ್ಕ್ ಹಾಕಿ ಸೂತ್ರಗಳ ಹೇಳಿಕೆ ಅಂತ ಕೊಟ್ಟು ಬಿಟ್ರೆ ಮುಗೀತು. ಬಾಂಬೆ ಬಾಂಬ್ ಬ್ಲಾಸ್ಟ್ನಲ್ಲೂ ಅದೇ ಆಗಿದ್ದು. ಇದರಲ್ಲಿ ಇಂಡಿಯನ್ ಮುಜಾಹಿದೀನ್ ಕೈವಾಡ ಇದೆ ಅಂದ್ರೆ ಅದನ್ನ ತಕ್ಕ ಮಟ್ಟಿಗೆ ಒಪ್ಕೋಬಹುದು. ಸಿಮಿ ನಿಷೇಧ ಆದಾಗ ಅದರಲ್ಲಿದ್ದವರೇ ಆ ಸಂಘಟನೆ ಕಟ್ಕೊಂಡಿದ್ದಾರೆ. ಅದರ ಸ್ಥಾಪಕ ರಿಯಾಜ್ ಭಟ್ಕಳ್. ಅವನನ್ನ ನಾನೇ ಕರಾಚಿಲಿ ಕೊಲ್ಸಿದ್ದೀನಿ ಅಂತ ಇತ್ತೀಚೆಗೆ ಛೋಟಾ ರಾಜನ್ ಹೇಳ್ಕೊಂಡಿದ್ದ. ಆ ಮಾತಿರ್ಲಿ, ಅದೆಷ್ಟು ಸತ್ಯನೋ ಗೊತ್ತಿಲ್ಲ. ಆದ್ರೆ ಇದರ ಹಿಂದೆ ಕೂಡ ಅದೇ ಸಂಘಟನೆ ಕೈವಾಡ ಇದೆ ಅನ್ನೋ ಸಂಶಯ ಪೊಲೀಸರಿಗಿಂತಲೂ ಮೊದಲು ಟಿವಿ ಚಾನೆಲ್ಗಳವರಿಗೆ ಬಂದಿದೆ. ಮುಂಬೈ ಪೊಲೀಸರು ಅದನ್ನ ಸೀರಿಯಸ್ ಆಗಿ ತಗೊಂಡಿರೋ ಹಂಗಿದೆ. ಇನ್ನು ಇದೊಂದು ಬಾಂಬ್ ಬ್ಲಾಸ್ಟ್ನ ತನಿಖೆ ಶುರುವಾಗುತ್ತೆ. ಅದ್ಯಾವಾಗ ಮುಗಿಯುತ್ತೋ ಯಾರಿಗೂ ಗೊತ್ತಾಗಲ್ಲ. ಇದರ ಆರೋಪಿಗಳನ್ನ ನಮಗೆ ಕೊಡಿ ಅಂತ ಮತ್ತೆ ನಮ್ಮ ಸರ್ಕಾರ ಪಾಕಿಸ್ತಾನಕ್ಕೆ ಮನವಿ ಮಾಡಿಕೊಳ್ಳುತ್ತೆ. ಅದು ಯಥಾ ಪ್ರಕಾರ ನಮ್ಮವರ ಮನವಿಯನ್ನ ಕಸದ ಬುಟ್ಟಿಗೆಸೆದು ಅಮೆರಿಕ ಜೊತೆ ಸೇರ್ಕೊಂಡು ಭಯೋತ್ಪಾದನೆ ವಿರುದ್ಧ ಸಮರದ ಭಾಷಣ ಮಾಡುತ್ತೆ. ಇಲ್ಲಿ ಸಿಕ್ಕಿಬಿದ್ದಿರೋ ಆರೋಪಿಗಳಿಗೆ ಜೈಲುಗಳಲ್ಲಿ Z+ ಸೆಕ್ಯೂರಿಟಿ ಕೊಟ್ಟು ವರ್ಷಗಟ್ಟಲೆ ಅವರ ವಿಚಾರಣೆ ನಡೆಸಿ ಕೊನೆಗೊಂದು ದಿನ ಗಲ್ಲು ಶಿಕ್ಷೆ ಕೊಟ್ರೆ ನೇಣಿಗೆ ಹಾಕಬೇಡಿ ಅನ್ನೋ ಜನ ಹುಟ್ಕೊಳ್ತಾರೆ. ಅಷ್ಟೊತ್ತಿಗಾಗಲೇ ಮತ್ತಷ್ಟು ಬಾಂಬ್ಗಳು ಸಿಡಿದಿರುತ್ತೆ. ಆದ್ದರಿಂದ ಇದನ್ನೆಲ್ಲ ಜನ ಮರ್ತೇ ಬಿಟ್ಟಿರ್ತಾರೆ. ಇದನ್ನೆಲ್ಲ ಹೊರತುಪಡಿಸಿ ಮತ್ತೇನಾದರೂ ನಡೆಯೋ ಲಕ್ಷಣಗಳು ಕಾಣಿಸಿದ್ರೆ ಖಂಡಿತ ನಿಮಗೆ ಹೇಳ್ತೀವಿ ಅಂತ ಹೇಳ್ತಾ ಇವತ್ತಿನ ಕ್ರೈಮ್ ರಿಪೋರ್ಟರ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.